ಆತ್ಮೀಯರೇ, ನಿಮಗೆ ಫಾದರ್ ಫ್ರ್ಯಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಇವತ್ತು ನಾನು ಪರಮಪ್ರಸಾದದ ಅದ್ಭುತ ನಡೆದ ಸ್ಥಳ ಕೇರಳದ ವಿಳೆಕನ್ನೂರು, ಈ ಸ್ಥಳಕ್ಕೆ ನಾನು ಬಂದಿದ್ದೀನಿ. ನವೆಂಬರ್ 15, 2013 ಬೆಳಗಿನ ಜಾವ ಬಲಿಪೂಜೆ ಅರ್ಪಿಸುವಾಗ ಇಲ್ಲಿ ಗುರುಗಳು ಪರಮಪ್ರಸಾದದಲ್ಲಿ ಯೇಸುವಿನ ಮುಖ ಛಾಯೆ ಬಂದಿತು. ಹೇಗೆ ವೆರೋನಿಕ್ ಅಮ್ಮಳು ಮುಖವರಿಸಿದಾಗ ಬಂದ ಹಾಗೆ ಆ ಸುಂದರವಾದ ಮುಖವನ್ನು ಆ ಪರಮಪ್ರಸಾದದಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. 12 ವರ್ಷಗಳ ವೈಜ್ಞಾನಿಕ ಪರೀಕ್ಷೆ ಮತ್ತು ದೈವಶಾಸ್ತ್ರೀಯ ಪರೀಕ್ಷೆ ನಡೆಸಿದ ನಂತರ ಮೇ 31, 2025 ಇದೊಂದು ಅದ್ಭುತ ಅಂತ ಅಧಿಕೃತ ಅದ್ಭುತ ಅಂತ ಘೋಷಿಸಲಾಗಿದ್ದು, ಮತ್ತು ನಮ್ಮ ಭಾರತ ದೇಶದ ರಾಯಭಾರಿಯಾಗಿರುವ ನನ್ಸಿಯೋ ಆಗಿರುವವರು ಇಲ್ಲಿ ಬಂದು ಬಲಿಪೂಜೆ ಅರ್ಪಿಸಿ ಇದನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಆದ್ದರಿಂದ ಇವತ್ತು ನಾವು ಈ ಸ್ಥಳಕ್ಕೆ ಬಂದಿದ್ದೀವಿ. ನಾನು ನನ್ನ ಸಹೋದರಿಯರೊಟ್ಟಿಗೆ ಬಂದೆ. ನಿಮಗಾಗಿ ನಾನು ಪ್ರಾರ್ಥಿಸಿದ್ದೀನಿ. ನಿಮಗೆ ಸಾಧ್ಯವಾದಲ್ಲಿ ಈ ಸ್ಥಳಕ್ಕೆ ಬಂದು ಪ್ರಾರ್ಥನೆ ಮಾಡಿ ಆ ಯೇಸುವಿನ ಮುಖವನ್ನು ನೋಡುವಾಗ ಕಣ್ಣುಗಳನ್ನು ತೆರೆದ ಹಾಗೆ ಮುಚ್ಚಿದ ಹಾಗೆ ಕಾಣುತ್ತೆ. ನನಗೆ ಆದ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಯೇಸು ಕಣ್ಣುಗಳನ್ನು ನಾವು ಹೇಗೆ ರೆಪ್ಪೆಗಳನ್ನು ಮೇಲೆ ಕೆಳಗೆ ಮಾಡ್ತೀವಿ, ಅದು ಅನುಭವ ನನಗಾಯಿತು. ಮಾತ್ರವಲ್ಲ, ಯೇಸುವಿನ ಮುಖದ ಸುತ್ತ, ಅಂದರೆ ಅವರ ಆ ಮುಖದ ಸುತ್ತ ಕೆಂಪು ರಕ್ತದ ಥರ ನನಗೆ ಕಾಣ್ತು. ಮತ್ತು ಬಹಳವಾಗಿ ಒಂದು ಅನುಭವ ಈ ಸ್ಥಳದಲ್ಲಾಯಿತು. ಅಂದರೆ ನಾವು ಏನು ಬಲಿಪೂಜೆಯನ್ನು ಅರ್ಪಿಸುತ್ತೇವೋ ಅದು ನಿರಂತರವಾಗಿ ನಿರರ್ಗಳವಾಗಿ ನಡೆಯುವಂಥ ಒಂದು ವಿಶೇಷವಾದ ಕ್ಷಣಗಳು. ಆದ್ದರಿಂದ ನಾವು ಅರ್ಪಿಸುವ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಭಾಗವಹಿಸೋಣ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ನಾನೇ ಜೀವ, ಮಾರ್ಗ, ಸತ್ಯ. ಅದು ಸತ್ಯ ಎಂಬುದಾಗಿ ಇಂತಹ ಸ್ಥಳಗಳು, ಇಂತಹ ಪರಮಪ್ರಸಾದದ ಅದ್ಭುತಗಳು ನಮಗೆ ಪ್ರೂವ್ ಮಾಡ್ತವೆ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ಪವಿತ್ರ ಸ್ಥಳದಿಂದ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ವಿಳೆಕನ್ನೂರು ಯೇಸು ಕ್ರಿಸ್ತರ ಅರಸರ ಈ ದೇವಾಲಯದಲ್ಲಿ ಕಂಡುಬಂದ ಈ ಅದ್ಭುತಕ್ಕಾಗಿ ಸ್ತೋತ್ರ. ಇಲ್ಲಿರುವ ಮಕ್ಕಳನ್ನು ಮತ್ತು ಪ್ರಾರ್ಥಿಸುವ ಮಕ್ಕಳನ್ನು, ಇಲ್ಲಿ ಬರುವ ಯಾತ್ರಿಕರನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ಇದನ್ನು ನಮ್ಮ ಚಾನೆಲ್ ಮೂಲಕ ನೋಡುವಾಗ ಅವರೆಲ್ಲರೂ ಆಶೀರ್ವಾದಗೊಳ್ಳಲಿ. ವಾಟ್ಸಪ್, ಇಮೇಲ್, ಫೇಸ್ಬುಕ್ಕಲ್ಲಿ ಬಂದಿರುವ ಪ್ರೇಯರ್ಗಳು ಕೂಡ ಆಶೀರ್ವಾದಗೊಳ್ಳಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ನಿಮಗೆ ಬಿಡುಗಡೆ, ಸೌಖ್ಯ ಮತ್ತು ಅಭಿಷೇಕ ಉಂಟಾಗಲಿ. ಪಿತಾಸುತ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಕ್ಯಾಮರಾಮನ್ ಸಿಂಥಿಯಾ ಡಿಮೆಲ್ಲೋ ಬಳ್ಕುಂಜ ಜೊತೆ ಫಾದರ್ ಫ್ರ್ಯಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಈ ರೀತಿಯಾಗಿ ಕಾಣುತ್ತೆ ಮುಖ. ಇದೊಂದು ಪುಟ್ಟ ಹಳ್ಳಿ, ನೀವು ನೋಡ್ರಿ. ಈ ಪುಟ್ಟ ಹಳ್ಳಿ, ಪುಟ್ಟ ಗ್ರಾಮದಲ್ಲಿ ಹೇಗೆ ಯೇಸು ಸ್ವಾಮಿ ಪುಟ್ಟದಾದ ಹಳ್ಳಿಯಲ್ಲಿ ಹುಟ್ಟಿದ್ರು, ಹಾಗೆಯೇ ಪುಟ್ಟದಾದ ಹಳ್ಳಿಯನ್ನು ಯೇಸು ತಮ್ಮ ಒಂದು ಅದ್ಭುತಗಳನ್ನು ಪ್ರಚುರಪಡಿಸಲು ಅವರು ಕ್ರಿಸ್ತ ರಾಜರ ದೇವಾಲಯ ವಿಳೆಕನ್ನೂರಿನಲ್ಲಿ ಈ ಒಂದು ವಿಶೇಷ ಅದ್ಭುತವನ್ನು ಮಾಡಿದ್ದಾರೆ. ಒಳಗಡೆ ನೋಡಿದರೆ ಇದರಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅಲ್ಲಿ ಜನ ಪ್ರಾರ್ಥಿಸ್ತಾ ಇದ್ದಾರೆ. ಇದು ದೇವಾಲಯ. ಈ ಅದ್ಭುತದ ಕುರಿತು ಬರವಣಿಗೆ ಇಲ್ಲಿದೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಬರೆದಿದೆ ನೋಡಿ. The official declaration by the Catholic Church of a Eucharist miracle at Christ the King Church, Vilekannoor, Kerala, occurred on May 31st, 2025, when the Apostolic Nuncio Archbishop Leopoldo Ghirelli formally announced the Vatican's recognition of the event. The miracle, which involves the face of Jesus appearing on a consecrated host during Mass on November 15, 2013, was confirmed after 12 years
scientific and theological investigation, and the miraculous host is now on public veneration at the church. You can see there, and rest of the details are there. God bless you.